ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂತಹ ಗುರುರಾಯರಿಗೆ ನಮಸ್ಕಾರವನ್ನು ಮಾಡಿ ಗುರುವಾರದ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಎಲ್ಲ ವೀಕ್ಷಕರಿಗೂ ಕೂಡ ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಭಕ್ತಿಯ ಅನಂತಾನಂತ ನಮನಗಳು. ಶರಣು ಶರಣಾರ್ಥಿ. ಕಾಯ ವಾಚ ಮನಸ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮಾಡಲೇಬೇಕಾದಂತಹ ನಮಸ್ಕಾರಗಳನ್ನು ಇಲ್ಲಿ ತಿಳಿಸ್ತಾರೆ. ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ನಮಸ್ಕಾರ ಅಂತನ್ನೋದನ್ನು ನಾವು ಜೀವನದಲ್ಲಿ ರೂಢಿಸ್ಕೊಳ್ಬೇಕು. ಬಹುಶಃ ಕನ್ನಡದ ಒಂದು ನಾಣ್ಣುಡಿಯ ಪ್ರಕಾರ ಶರಣು ಅಂದವನಿಗೆ ಮರಣ ಇಲ್ಲ ಅಂತ. ಯಾರು ಶರಣು ಅಂದುಬಿಡ್ತಾರ ಅವರಿಗೆ ಮರಣ ಅಂತ ಅನ್ನೋದಿಲ್ಲ ಅಂತ. ಅದಕ್ಕೆ ಶರಣು ಅಂತಂದಾಗ ಶರಣಾರ್ಥಿ ಅಂತನ್ನುವಂಥ ಶಬ್ದವನ್ನು ಇಲ್ಲಿ ಉಪಯೋಗ ಮಾಡ್ತಾರೆ. ನಾವು ದಾಸರ ಪದಗಳನ್ನು ಕೇಳ್ತೇವೆ. ಏನಂತ ಹೇಳ್ತದೆ ದಾಸರ ಪದ ಅಂತಂತಂದರೆ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ, ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ದಾಸರು ಹೇಳ್ತಾರೆ, ನಿನ್ನ ದರ್ಶನಕ್ಕೆ ಬಂದದ್ದಲ್ಲಪ್ಪ, ಕಿಂತು ಪುಣ್ಯವಂತರಾಗಿರ್ತಕ್ಕಂತಹ ನಿನ್ನ ಭಕ್ತರ ಚರಣವನ್ನು ನೋಡಲಿಕ್ಕೆ ಬಂದಿದ್ದೇನೆ. ಅದಕ್ಕೆ ಶರಣು ಶರಣಾರ್ಥಿ ಅಂತ. ಆದ್ದರಿಂದ ಕಾಯ ವಾಚ ಮನಸ ಆ ಭಗವಂತನ ಸ್ಮರಣೆಯನ್ನು ಮಾಡಿ, ಗುರುವಾರದಂದು ಗುರುಗಳಾಗಿರ್ತಕ್ಕಂತಹ ಮಂತ್ರಾಲಯ ಪ್ರಭುಗಳಾದ ರಾಘವೇಂದ್ರರ ಸ್ಮರಣೆಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲಿಗೆ ನಮ್ಮ ಕಾರ್ಯಕ್ರಮದ ದಿನವಿಶೇಷ ಪಂಚಾಂಗದ ಶ್ರವಣವನ್ನು ಮಾಡ್ತಾ ಹೋಗೋಣ. ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ. ಷಷ್ಠಿಯ ತಿಥಿಯನ್ನು ನೋಡ್ತಾ ಇದ್ದೇವೆ. ಗುರುವಾರದ ದಿವಸ ಅನುರಾಧ ನಕ್ಷತ್ರವನ್ನು ನಾವು ಕಾಣ್ತಾ ಇದ್ದೇವೆ. ವಜ್ರಯೋಗ ಗರಜಕರಣದಲ್ಲಿ ಇದ್ದುಕೊಂಡು ಸೂರ್ಯೋದಯ ಬೆಳಗ್ಗೆ 6:29 ಆಗಿದೆ. ಸೂರ್ಯಾಸ್ತ ಸಾಯಂಕಾಲ 6:36 ಆಗ್ತಾ ಇದೆ. ರಾಹುಕಾಲ ಮಧ್ಯಾಹ್ನ 2:05 ಪ್ರಾರಂಭವಾಗಿ ನಮಗೆ ಹೆಚ್ಚು ಕಡಿಮೆ 3:36 ಕೂಡ ರಾಹುಕಾಲವನ್ನು ನೋಡ್ತಾ ಇದ್ದೇವೆ. ಯಮಗಂಟ ಕಾಲ ನಮಗೆ ಬೆಳಗ್ಗೆ 6:03 ಪ್ರಾರಂಭವಾಗಿ 6:32 ಮುಗಿದು ಹೋಗಿದೆ. ಶುಭ ಮುಹೂರ್ತ ಬೇಕು. ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಒಂದು ಒಳ್ಳೆಯ ಮುಹೂರ್ತವನ್ನು ಕಡೆ ಗುರುಗಳೇ, ಇವತ್ತಿನ ದಿವಸ ಗಾಡಿ ತೊಗೊಳ್ಬೇಕು, ಏನೋ ಡಾಕ್ಯುಮೆಂಟೇಷನ್ ಮಾಡ್ಕೊಳ್ಬೇಕು, ಅರ್ಜಿ ಸಲ್ಲಿಸಬೇಕು, ಯಾವುದೋ ಅರ್ಜಿ ಹಾಕಬೇಕು, ಏನೋ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಒಂದು ಪರ್ಫೆಕ್ಟ್ ಟೈಮ್ ಅಂತ ತಿಳಿಸ್ಬೇಕು ಅಂತಂದರೆ ನೀವು ಸಮಯವನ್ನು ಕೊಡಿ ಅಂತ ಹೇಳಿ ಕೇಳಿದಾಗ ಮಧ್ಯಾಹ್ನ 11:04 ಪ್ರಾರಂಭವಾಗುವಂತಹ ಈ ಸಮಯ 12:15 ಕೂಡ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಬರುವ ಮಾರ್ಚ್ 29ನೇ ತಾರೀಕು ಶನಿದೇವರ ಒಂದು ಪರಿಭ್ರಮಣೆಯನ್ನು ನೋಡ್ತಾ ಇದ್ದೇವೆ. 2.5 ವರ್ಷಕ್ಕೊಮ್ಮೆ ಬಹಳ ದೊಡ್ಡದಾಗಿರ್ತಕ್ಕಂತಹ ಶನಿ ಬದಲಾವಣೆ ಈ ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ. ವಿಶ್ವವಸುನಾಮ ಸಂವತ್ಸರ ಈಗ ಬರುವಂತಹ ಸಂವತ್ಸರ. ಈ ಸಂವತ್ಸರದ ಒಂದು ಆದಿಯಲ್ಲಿ ಪ್ರಾರಂಭದಲ್ಲೇನೆ ಶನಿದೇವರ ಬದಲಾವಣೆ 12 ರಾಶಿಗಳ ಮೇಲೆ ಒಂದು ಬಹಳ ಅದ್ಭುತವಾದಂತಹ ಗೋಚಾರ ರೀತಿಯ ಪ್ರಭಾವವನ್ನು ಹಾಕುವಂಥದ್ದು. ಇಂತಹ ಪ್ರಭಾವದಿಂದ ನಾವು ತಪ್ಪಿಸ್ಕೊಳ್ಬೇಕು. ಕೆಲವೊಮ್ಮೆ ಆ ಪ್ರಭಾವ ಗೋಚಾರ ರೀತಿಯ ನಮಗೆ ಕಷ್ಟಗಳನ್ನು ತಂದು ಒಡ್ಡಬಹುದು, ವಿಘ್ನಗಳನ್ನು ತಂದು ಒಡ್ಡಬಹುದು, ಸಂಕಟಗಳನ್ನು ಕೊಡಬಹುದು. ಶನಿದೇವರ ಸಾಡೆ ಸಾತಿಯ ಪ್ರಭೆ ಏನಿದೆ ಅದೇ ಚೇಂಜ್ ಆಗ್ತಾ ಇದೆ. ಶನಿದೇವರಿಗೆ ಮಂದ ಅಂತನ್ನುವಂತಹ ಹೆಸರು. ಬಹಳ ಸ್ಲೋ ಮೂಮೆಂಟಮ್ ಇರ್ತದೆ ಶನಿದೇವರು. 2.5 ವರ್ಷಕ್ಕೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾ ಇದ್ದಾರೆ. 2025ರ ಈ ಪ್ರಾರಂಭದಲ್ಲಿ ಅವರ ಮೂಮೆಂಟಮ್ ಆಗ್ತಾ ಇದೆ. ಮುಂದೆ ಹೋಗುವಂಥದ್ದು ನೆಕ್ಸ್ಟ್ ಚೇಂಜ್ ಆಗುವಂಥದ್ದು 2027. ಅಂದರೆ ಹೆಚ್ಚು ಕಡಿಮೆ 2 ವರ್ಷಗಳ ಒಂದು ಕಾಲಾವಧಿ. ಈ ಕಾಲಾವಧಿಯಲ್ಲಿ ಶನಿದೇವರು ಯಾವ ಯಾವ ರಾಶಿಗೆ ಏನೇನು ಫಲಗಳನ್ನು ಕೊಡಬಲ್ಲರು,
ಇದೆಲ್ಲದರ ಒಂದು ವಿಸ್ತೃತವಾದಂತಹ ಚಿಂತನೆಯನ್ನು ನಮ್ಮ ಈ ಒಂದು ಕಾರ್ಯಕ್ರಮದೊಳಗೆ ಮಾಡೋಣ. ಶನಿದೇವರು ಅಂತ ತಕ್ಷಣ ಎಲ್ಲರಿಗೂ ಭಯ, ಅದರೊಟ್ಟಿಗೆ ಬೇಡ ಅಂತಂದರೂ ಕೂಡ ಆ ಭಯದ ಹಿಂದೆ ಬರುವಂತಹ ಭಕ್ತಿ, ಆ ಭಕ್ತಿಯ ಒಟ್ಟಿಗೆ ಸ್ವಲ್ಪ ಕರ್ಮಾನುಷ್ಠಾನಗಳನ್ನು ಸೇರಿಸಿಕೊಂಡಾಗ, ಒಂದೆರಡು ಯಂತ್ರ ಮಂತ್ರಗಳ ಉಪಚಾರವನ್ನು ನಾವು ಸೇರಿಸಿಕೊಂಡಾಗ ಪ್ರತಿಯೊಬ್ಬ ಯಜಮಾನನಿಗೂ ಕೂಡ ಒಳಿತನ್ನು ಮಾಡತಕ್ಕಂತಹ ಶಕ್ತಿ ಈ ಶನಿದೇವರಿಗೆ ಇದೆ. ಸೊ ಇಂತಹ ಶನಿದೇವರ ಚಿಂತನೆಯನ್ನು ಒಳಗೊಂಡು ಬರುವ 29ನೇ ತಾರೀಕಿಗೆ ಆಗುವಂತಹ ಶನಿ ಬದಲಾವಣೆಯ ವಿಶೇಷ ಅವಸರಗಳನ್ನು ನಾವು ತಿಳಿತಾ ಹೋಗೋಣ. ಬನ್ನಿ, ಹಾಗಿದ್ರೆ ಮೊಟ್ಟ ಮೊದಲು ಪ್ರಸಿದ್ಧವಾಗಿರ್ತಕ್ಕಂತಹ ಶನಿ ಸ್ತೋತ್ರದ ಅರ್ಥವನ್ನು ಮಾಡಿಕೊಳ್ಳೋಣ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶನಿದೇವರು ಅಂತಂದ ತಕ್ಷಣ ಈ ಸ್ತೋತ್ರ ವಿಶೇಷವಾಗಿ ಎಲ್ಲರಿಗೂ ಬಂದೇ ಬರ್ತದೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರದ ಅರ್ಥ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ನೀಲಾಂಜನ ಸಮಾಭಾಸಂ, ಜೀವನದೊಳಗೆ ಬೆಳಕು ಬೇಕು ಅಂತನ್ನೋರಿಗೆ ಬೆಳಕನ್ನು ನೀಡುವಂತಹ ಕೆಲಸವನ್ನು ಮಾಡುವಂಥವರು ಶನಿದೇವರು. ಅದಕ್ಕೆ ನೀಲಾಂಜನ ಸಮಾಭಾಸಂ. ಯಾವ ರೀತಿಯಾಗಿ ಕಾಣ್ತಾ ಇದ್ದಾನೆ, ಯಾವ ರೀತಿಯಾಗಿ ಗೋಚರವಾಗ್ತಾ ಇದ್ದಾನೆ ಶನಿ ಪರಮಾತ್ಮ ಅಂತಂದರೆ, ಕತ್ತಲಲ್ಲಿ ಇರುವವನಿಗೆ ಬೆಳಕು ಕಂಡಂತೆ, ಕತ್ತಲಲ್ಲಿ ಇರುವವನಿಗೆ ದರ್ಶನ ನೀಡುವಂತೆ ಆ ಶನಿದೇವರ ಒಂದು ಸಂಕೇತವನ್ನು ನಾವು ನೋಡ್ತೇವೆ. ಹೀಗಾಗೇ ಸ್ತೋತ್ರದಲ್ಲಿ ಪ್ರಾರಂಭದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ನೀಲಾಂಜನ ಸಮಾಭಾಸಂ. ನೀಲಾಂಜನದಂತೆ ಸಮಾಭಾಸಂ, ಕಣ್ಣಿಗೆ ಗೋಚರವಾಗ್ತಾ ಇದ್ದಾನೆ. ರವಿಪುತ್ರಂ ಯಮಾಗ್ರಜಂ, ಸೂರ್ಯನ ಮಗನಾಗಿ, ಯಮನಿಗೆ ಅಣ್ಣನಾಗಿ. ನೋಡ್ರಿ, ಯಾವತ್ತಿದ್ರೂ ಕೂಡ ಒಂದು ಆಸೆ, ಯಾರಿಗೆ? ತಂದೆಗೆ. ಏನು ಅಂತಂದರೆ, ಮಗನನ್ನು ಹೆಂಗೆ ಕರಿಬೇಕು ಅಂತಂತಂದರೆ ಇಂಥವ್ರ ಮಗ ಅಂತ ಕರಿಬಾರ್ದು, ಇಂಥವ್ರ ಅಪ್ಪ ಇವ ಅಂತ ಕರೆಸ್ಕೋಬೇಕು ಅಂತ. ಸೊ ನಮ್ಮ ಜೀವನದೊಳಗೆ ಶನಿದೇವರು ಇಂತಹ ಸಣ್ಣ ಸಣ್ಣ ಪಾಠಗಳನ್ನು ಭಾಳ ಕರೆಸ್ಬಿಡ್ತಾರೆ. ಶನಿದೇವರ ಸಂಬಂಧವನ್ನು ವರ್ಣನೆ ಮಾಡ್ತಿರ್ಬೇಕಾದ್ರೆ ಅವರ ತಂದೆಯ ಜೊತೆಗೆ ಹೆಂಗೆ ವರ್ಣನೆ ಮಾಡ್ತಾರೆ ಅಂತಂತಂದ್ರೆ, ರವಿಪುತ್ರಂ ಯಮಾಗ್ರಜಂ. ಸೊ ಶನಿದೇವರು ಇಷ್ಟು ಫೇಮಸ್ ಆಗಲಿಕ್ಕೆ ಏನು ಕಾರಣ ಅಂತಂತಂದರೆ, ತಂದೆ ತಾಯಿಗಳ ಅನುಗ್ರಹ ಬಿಟ್ಟರೆ ಬೇರೆ ಏನೂ ಕಾರಣವಲ್ಲ. ಕ್ಯಾನ್ ಯು ಬಿಲೀವ್ ಇಟ್? ತಂದೆ ತಾಯಿಗಳು ನೀಡಿದಂತಹ ಶಕ್ತಿಯೇ ಆ ಶನಿದೇವರಿಗೆ ಇವತ್ತಿನ ದಿವಸ ಶನಿದೇವರು ಅಂತನ್ನುವಂತಹ ನವಗ್ರಹಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಗ್ರಹವನ್ನು ತಂದುಕೊಡಲಿಕ್ಕೆ ಸಾಧ್ಯವಾಯಿತು. ಹಾಗಿದ್ರೆ ವೀಕ್ಷಕರೇ, ನೀವು ಇದನ್ನೆಲ್ಲ ಮನದಟ್ಟು ಮಾಡ್ಕೊಂಡು ಬಿಡ್ರಿ. ಏನು? ರವಿಪುತ್ರಂ ಯಮಾಗ್ರಜಂ, ಯಮನಿಗೆ ಅಣ್ಣನಾಗಿ, ಸೂರ್ಯನಿಗೆ ಮಗನಾಗಿ, ಛಾಯಾ ಮಾರ್ತಾಂಡ ಸಂಭೂತಂ, ಛಾಯಾದೇವಿಯ ಮಗನಾಗಿ, ತಂ ನಮಾಮಿ ಶನೈಶ್ಚರಂ, ಅಂತಹ ಶನಿದೇವರಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಶನಿದೇವರಿಗೆ ನಮಸ್ಕಾರ ತಿಳಿಸೋದು ಪ್ರತಿಯೊಬ್ಬರ ಕರ್ತವ್ಯ. ಜಾತಕವನ್ನು ಗಮನಿಸಿದಾಗ ಒಂದು ಕುಂಡ್ಲಿ ನಾವು ನೋಡಿದ್ವಿ ಅಂತಂತಂದ್ರೆ ಅದರ ಒಳಗೆ ಮುಖ್ಯ ಕಾರಕತ್ವ ಇರೋದು ಎರಡು ಗ್ರಹಗಳಿಗೆ, ಒಂದು ಗುರು, ಇನ್ನೊಂದು ಶನಿ. ಈ ಎರಡೂ ಗ್ರಹಗಳು ಎಷ್ಟು ಪ್ರಬಲವಾಗಿರ್ತದೆ ಅಷ್ಟು ಜೀವನದೊಳಗೆ ಮನುಷ್ಯ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತಾನೆ. ಶನಿ ಪ್ರಬಲವಾಗಿತ್ತು ಅಂತಂತಂದರೆ ಎಲ್ಲ ಲಾಭಗಳು, ಅಧಿಕಾರಗಳು, ಅದು ಎಲ್ಲ ರೀತಿಯಾದಂತಹ ಅಧಿಕಾರ. ಇವತ್ತೇನು ನಾವು ಪಾಲಿಟಿಕ್ಸ್ ನೋಡ್ತೇವೆ, ಬೇರೆ ಸ್ಥಾನಮಾನಗಳನ್ನು ನೋಡ್ತೇವೆ, ಎಲ್ಲ ಏರಿಳಿತಗಳನ್ನು ನೋಡ್ತೇವೆ. ಯಾಕೆ ಅಂತಂದರೆ ಶನಿದೇವರು ಅಷ್ಟು ಪರಮೋಚ್ಛವಾಗಿರ್ತಕ್ಕಂತಹ ಗ್ರಹ. ಸೊ ಅಂತಹ ಶನಿದೇವರ ಪ್ರಭಾವಕ್ಕೆ ನಾವು ಒಳಗಾದಾಗ ಯಾವುದು ಬೇಕಾದ ಅಧಿಕಾರಕ್ಕೆ ಏರಿಸ್ತಾನೆ, ಹೊಳ್ಳಿ ಇಳಿಸ್ತಾನೆ. ಹೀಗಾಗಿ ನೀಲಾಂಜನ ಸಮಾಭಾಸಂ, ಬೆಳಕನ್ನು ತೋರಿಸತಕ್ಕಂಥವನು ಶನಿ. ಯಾವಾಗ ಜಾತಕದೊಳಗೆ ಶನಿ ಅತ್ಯುತ್ತಮ ಗ್ರಹವಾಗಿ ಪರಿಣಮಿಸ್ತಾನೆ, ಜಾತಕನಿಗೆ ಎಲ್ಲ ವಿಧವಾಗಿರ್ತಕ್ಕಂತಹ ಲಾಭಗಳು ಅವನಿಗೆ ಸಿಗ್ತಾ ಹೋಗ್ತವೆ, ಎಲ್ಲ ಲಾಭಗಳು ಸಿಗ್ತವೆ. ಸೊ ಅಂತಹ ಲಾಭಗಳನ್ನು ಪಡಿಬೇಕು ಜೀವನದೊಳಗೆ ಅಂತಂತಂದರೆ ಶನಿದೇವರ ಆರಾಧನೆಯನ್ನು ತಪ್ಪದೇ ಮಾಡಬೇಕು.
ಎಷ್ಟೋ ಬಾರಿ ಲಾಭಕ್ಕೋಸ್ಕರವಾಗಿ ಪೂಜೆಯನ್ನು ಮಾಡೋದಷ್ಟೇ ಅಲ್ಲ, ಕಿಂತು ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿಯೂ ಕೂಡ ಪೂಜೆ ಮಾಡಬೇಕು ಅಂತ ತಿಳಿಸಿಕೊಡುವಂಥದ್ದು ಶನಿಗ್ರಹದ ಒಂದು ವಿಚಾರ. ಶನಿದೇವರು ನಮ್ಮ ರಾಶಿಗೆ ಬಂದಾರ ಅಂತಂದುಕೊಳ್ಳೇನ ನಾವು ಮಾಡುವಂಥದ್ದೇನು? ಪೂಜೆ ಪುನಸ್ಕಾರಗಳು, ದೇವಸ್ಥಾನಕ್ಕೆ ಹೋಗೋದು, ದಾನ ಧರ್ಮ ಮಾಡೋದು, ಭಿಕ್ಷುಕರಿಗೆ ಕೊಡೋದು, ನೀಡೋದು, ಇದೆಲ್ಲವನ್ನು ನಾವು ಮಾಡ್ತೇವೆ. ಯಾಕೆ ಮಾಡ್ತೇವೆ? ನಮ್ಮಲ್ಲಿ ಒಂದು ಭಯ ಇದೆ. ಸತ್ಕರ್ಮಗಳನ್ನು ಮಾಡದೇ ಹೋದಂತಹ ಪಕ್ಷದೊಳಗ ನಮ್ಮ ಜೀವನದಲ್ಲಿ ಏನಾದರೂ ವ್ಯತ್ಯಾಸವಾಗಬಹುದು, ಬಂದದ್ದನ್ನು ನಾವು ಕಳ್ಕೊಳ್ಬಿಡಬಹುದು. ಅದಕ್ಕೆ ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ಏನು? ಬಂದದ್ದೊಂದು ಚಂದ ಸಾಲದೆ, ಗೋವಿಂದಗೆ ಬಂದದ್ದೊಂದು ಚಂದ ಸಾಲದೆ. ಏನು ಸಂಪತ್ತು ಬರ್ತದೆ ಜೀವನದೊಳಗೆ, ಆ ಬಂದದ್ದೊಂದು ಚಂದಾಗಿದ್ದು ಬಿಟ್ಟರೆ ಸಾಕು. ಆ ಬಂದಂತಹ ಸಂಪತ್ತು ಏನಿದೆ ಅದನ್ನು ಅನುಭವಿಸುವಂಥದ್ದಾಗಬೇಕ್ರಿ. ಸಂಪತ್ತು ಅನುಭವಿಸುವಂಥ ಅಂತಹ ಸಂಪತ್ತನ್ನು ನಾವು ಅನುಭವಿಸಬೇಕು ಅಂತಂತಂದರೆ ಶನಿದೇವರ ಅನುಗ್ರಹ ಬೇಕು. ಹೀಗಾಗಿಯೇ ಶನಿ ಯಂತ್ರವನ್ನು, ಶನಿದೇವರ ಪ್ರೀತ್ಯಾಸ್ಪದವಾಗಿ ಉಂಗುರಗಳನ್ನು, ಶನಿದೇವರ ಪ್ರೀತ್ಯಾಸ್ಪದವಾಗಿ ದಾನ ಧರ್ಮಗಳನ್ನು, ಶನೇಶ್ವರ ದೇವರ ಕುರಿತಾಗಿ ಯಜ್ಞಾಚರಣೆಗಳನ್ನು ವಿಶೇಷವಾಗಿ ನಾವು ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ನಮಗೆ ಜೀವನದೊಳಗೆ ಏನು ಸೌಭಾಗ್ಯ ಬಂದಿದೆ ಆ ಬಂದಂತಹ ಸೌಭಾಗ್ಯ ಉಳಿಬೇಕು, ಉಳಿದದ್ದು ಬೆಳೀಬೇಕು, ಬೆಳೆದದ್ದು ಸ್ಥಿರವಾಗಿರಬೇಕು. ಶನಿದೇವರ ಪ್ರಾರ್ಥನೆಯೇ ಅಷ್ಟು ವಿಶೇಷ. ಶನಿದೇವರನ್ನು ಕುರಿತು ಪ್ರಾರ್ಥನೆ ಮಾಡಲಿಕ್ಕೆ ಹೊರಟಾಗ ಪ್ರತಿಯೊಬ್ಬರು ಕಳ್ಕೊಂಡಿದ್ದಿದೆ, ಪಡ್ಕೊಂಡಿದ್ದಿದೆ, ಗಳಿಸ್ಕೊಂಡಿದ್ದಿದೆ. ದೊಡ್ಡ ದೊಡ್ಡ ಅವತಾರಗಳಿಂದ ಹಿಡಿದುಕೊಂಡು, ನಾ ಬರೀ ನಮ್ಮಂದ ಜನಸಾಮಾನ್ಯರ ಮಾತು ಹೇಳಲಿಕ್ಕತ್ತಿಲ್ಲ, ಎಲ್ಲ ದೇವಾನುದೇವತೆಗಳ ಅವತಾರದಿಂದ ಹಿಡಿದುಕೊಂಡು ಎಲ್ಲರೂ ಕೂಡ ದೈವಾರಾಧನೆ ಬಿಟ್ಟರೆ ಬೇರೆ ಮಾರ್ಗೋಪಾಯಗಳನ್ನು ಕಂಡಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಂಡು ಬಿಡ್ರಿ. ದೈವಾನುಗ್ರಹ ಬಿಟ್ಟರೆ ಬೇರೆ ಮಾರ್ಗ ಉಪಾಯಗಳನ್ನು ಜೀವನದಲ್ಲಿ ಯಾರೂ ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಸೊ ಅದಕ್ಕೆ ಇಂತಹ ಒಂದು ಭಯದ ವಾತಾವರಣ, ಅದರಲ್ಲಿ ಭಕ್ತಿ ಮಿಶ್ರಿತವಾದಾಗ ನಾವು ಕೆಟ್ಟ ಕರ್ಮಗಳನ್ನು ಮಾಡದೆ ಒಳ್ಳೆಯ ಕರ್ಮಗಳಿಗೆ ಸತ್ಪ್ರೇರಣೆಯನ್ನು ದೀಪ ಹಚ್ಚುವಂತೆ ಜೀವನದಲ್ಲಿ ಕತ್ತಲನ್ನು ಓಡಿಸಿ ಕೊಡುವಂಥವನು ಆ ಶನಿದೇವರು. ಹೀಗಾಗಿ ನೀಲಾಂಜನ ಸಮಾಭಾಸಂ. ಶನಿದೇವರ ಅದ್ಭುತವಾದಂತಹ ಕ್ಷೇತ್ರಗಳಲ್ಲಿ ಹುಬ್ಬಳ್ಳಿಯ ಶನಿದೇವರ ದೇವಸ್ಥಾನವೂ ಕೂಡ ಒಂದು ವಿಶ್ವೇಶ್ವರ ನಗರದಲ್ಲಿದೆ. ನೀವು ಒಂದು ಸತ ಯಾವಾಗಾದರೂ ಹುಬ್ಬಳ್ಳಿಗೆ ಬಂದ್ರಿ ಅಂತಂದ್ರೆ ತಪ್ಪದೆ ಆ ಶನಿದೇವರ ದರ್ಶನವನ್ನು ಮಾಡಿಕೊಡ್ರಿ. ಪ್ರಸನ್ನ ಚಿತ್ತರಾಗಿರ್ತಕ್ಕಂತಹ ಶನಿದೇವರು. ಬೇರೆ ಎಲ್ಲೇ ಹೋದರೂ ಕೂಡ ನೀವು ಶನಿದೇವರನ್ನು ಒಬ್ಬರೇ ಕಾಣ್ತೀರಿ. ಆದರೆ ಇಲ್ಲಿ ಮೇಲ್ಗಡೆ ಲಕ್ಷ್ಮೀ ನರಸಿಂಹ, ಮಧ್ಯದಲ್ಲಿ ಹನುಮಂತ ದೇವರು, ಕೆಳಗಡೆಗೆ ಶನಿದೇವರು, ಅಷ್ಟು ವಿಶೇಷವಾಗಿರ್ತಕ್ಕಂತಹ ಶನಿದೇವರು. ಸೊ ಅಂತಹ ಶನಿದೇವರ ಸನ್ನಿಧಾನದೊಳಗೆ ನಾವು ನಿಂತು ಪ್ರಾರ್ಥನೆಯನ್ನು ಮಾಡಿದಾಗ ನಮ್ಮ ಕಷ್ಟಗಳ ಪರಿಹಾರ ಆಗುವುದಿಲ್ಲೇನು? ಅವಶ್ಯವಾಗಿ ಆಗ್ತಾವ್ರಿ. ಅದಕ್ಕೆ ನಮಗೇನು ಬೇಕು? ಪ್ರಾರ್ಥನಾ ಬಲ ಬೇಕು. ಕ್ಷೇತ್ರ ಮಹಿಮೆ, ಪ್ರಾರ್ಥನೆಯ ಬಲ, ಇದು ಎರಡೂ ಸೇರಿಕೊಂಡಾಗ ನಾವು ಏನು ಶನಿದೇವರ ಕುರಿತಾಗಿ ಮಾಡುವಂತಹ ಉಪಾಸನೆಗಳಿವೆ ಆ ಉಪಾಸನೆಗಳೆಲ್ಲವೂ ಕೂಡ ನಮಗೆ ಫಲ ಕೊಡುವಂಥದ್ದಾಗ್ತದೆ. ಅದಕ್ಕೆ ನೀಲಾಂಜನ ಸಮಾಭಾಸಂ. ಸೋತು ಕತ್ತಲಲ್ಲಿ ಬಿದ್ದವನಿಗೆ ಜ್ಯೋತಿ ಬಂದಾಗ ಆಗುವಂತಹ ಖುಷಿನೇ ಬೇರೆ, ಸಂತೋಷನೇ ಬೇರೆ. ಯಾಕೆ? ನನ್ನ ಮುಂದೆ ಒಂದು ಜ್ಯೋತಿ ಇದೆ, ಒಂದು ಬೆಳಕಿದೆ, ಆ ಬೆಳಕು ಬೆನ್ನತ್ತಿ ಹೋದರೆ ಅವಶ್ಯವಾಗಿ ನನಗೆ ಇನ್ನೂ ಜೀವನದೊಳಗೆ ಉಜ್ವಲವಾಗ್ತದೆ ಅಂತನ್ನುವಂತಹ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಶನಿದೇವರು ನಮಗೆ ಜೀವನದೊಳಗೆ ನೀಡ್ತಾರೆ. ಅದಕ್ಕೆ ನೀಲಾಂಜನ ಸಮಾಭಾಸಂ. ಸೊ ಅದಕ್ಕೆ ಬಹಳ ಸುಂದರವಾಗಿರ್ತಕ್ಕಂತಹ ಮಂತ್ರ, 12 ರಾಶಿಗಳವರು ಹೇಳಬಹುದಾದಂತಹ ಮಂತ್ರ. 12 ರಾಶಿಗಳಲ್ಲಿ ಶನಿದೇವರ ಬದಲಾವಣೆ ಆಗ್ತಾ ಇದೆ ಮಾರ್ಚ್ 29ನೇ ತಾರೀಕಿಗೆ. ಹಾಗಿದ್ರೆ ಈ ಬದಲಾವಣೆಗಳಿಂದ 12 ರಾಶಿಗಳ ಮೇಲೆ ಏನು ಪ್ರಭಾವ ಬೀರ್ತದೆ? ಮೇಷರಾಶಿ ಮೇಲೇನು, ವೃಷಭ ರಾಶಿ ಮೇಲೇನು, ಉಳಿದಂತೆ ಎಲ್ಲ 12 ರಾಶಿಗಳ ಮೇಲೆ ಏನು ಬೀಳ್ತದೆ ಪ್ರಭಾವ ಅಂತನ್ನುವಂತಹ ಕುತೂಹಲ ಪ್ರತಿಯೊಬ್ಬರಲ್ಲಿರ್ತದೆ. ಆಮೇಲೆ ಇನ್ನೊಂದು ಕುತೂಹಲ ಏನಿರ್ತದ ಅಂತಂದ್ರೆ, ಇಂತಹ ಶನಿದೇವರ ಆರಾಧನೆಯನ್ನು ನಾವು ಹೆಂಗೆ ಮಾಡಬೇಕು, ಹಾಗಿದ್ರೆ ನಮ್ಮ ಮೇಲೆ ಅವರ ಪ್ರಭಾವ ಬೀಳ್ತಾ ಇದೆ ಅಂದ್ರೆ ಅದನ್ನು ತಪ್ಪಿಸ್ಕೊಳ್ಳುವಂತಹ ರೀತಿ ಹೇಗೆ, ಅದು ಬಹಳ ಇಂಪಾರ್ಟೆಂಟ್ ಅಲ್ಲ. ಸೊ ಒಂದು ಪ್ರಭೆ, ಒಂದು ಬೆಳಕು ನಮ್ಮ ಮೇಲೆ ಬೀಳ್ತಾ ಇದೆ ಅಂತಂತಂದರೆ ಯಾವ ಒಂದು ಸುವ್ಯವಸ್ಥಿತವಾದಂತಹ ಛತ್ರದಲ್ಲಿ ನಾವು ಇರಲಿಕ್ಕೆ ಸಾಧ್ಯ, ಒಂದು ಛಾಯೆಯಲ್ಲಿ ಇರಲಿಕ್ಕೆ ಸಾಧ್ಯ. ಅದಕ್ಕೆ ನೀಲಾಂಜನ ಸಮಾಭಾಸಂ.
ಶನಿದೇವರಿಗೆ ದೀಪ ಬಹಳ ಪ್ರೀತಿ. ಯಾವ ದೀಪ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಎಳ್ಳೆಣ್ಣೆಯ ದೀಪ ಬಹಳ ಪ್ರೀತಿ. ಸೊ ಆ ಎಳ್ಳೆಣ್ಣೆಯ ದೀಪವನ್ನು ಶನಿದೇವರಿಗೆ ತಪ್ಪದೇ ಹಚ್ಚಬೇಕು. ಹಚ್ಚಿ ಶನಿದೇವರಲ್ಲಿ ಇಂತಹದ್ದೇ ಒಂದೇ ಪ್ರಾರ್ಥನೆ ಮಾಡಬಾರ್ದು. ಏನು ಮಾಡಬೇಕು ಅಂತಂದರೆ, ಶನಿದೇವರಲ್ಲಿ ನಾವು ಕೇಳುವಂಥವ್ರಾಗಬೇಕು, ದಯವಿಟ್ಟು ನಮಗೆ ಬೆಳಕನ್ನು ತೋರಿಸಿ, ಜೀವನಕ್ಕೆ ಬೆಳಕನ್ನು ತೋರಿಸಿ. ಸೊ ಆ ದೀಪವನ್ನು ನಾವು ಶನಿದೇವರಿಗೆ ಹಚ್ಚತಿರಬೇಕಾದ್ರೆ ಶುದ್ಧವಾದಂತಹ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು. ಆ ಎಳ್ಳೆಣ್ಣೆಯ ದೀಪದಿಂದ ಶನಿದೇವರಿಗೆ ಬಹಳ ಸಂತೋಷವಾಗ್ತದೆ. ಅದಕ್ಕೆ ನೀಲಾಂಜನ ಸಮಾಭಾಸಂ. ನೀಲಾಂಜನ ಸಮಾಭಾಸಂ ಅಂತ ಯಾಕೆ ಹೇಳಿದರು ಅಂತಂದರೆ, ನೀಲಾಂಜನ ಅಂತಂದರೆ ದೀಪ. ಆ ದೀಪಸ್ತಂಭವನ್ನು ಶನಿದೇವರ ಮುಂದೆ ಇಟ್ಟಾಗ ಶನಿದೇವರು ಬಹಳ ಸುಪ್ರಸನ್ನನಾಗಿ ಇರ್ತಾನೆ. ಅಂತಹ ಶನಿದೇವರಲ್ಲಿ ದೀಪವನ್ನು ಹಚ್ಚಿ ನಾವು ಕೇಳ್ಕೊಳ್ಳೋದಿಷ್ಟೇ, ಮಾರ್ಗವನ್ನು ಪ್ರದರ್ಶನ ಮಾಡು, ಜೀವನದೊಳಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವ ರೀತಿಯಾಗಿರಬೇಕು, ಈ ಮಾರ್ಗವನ್ನು ಪ್ರದರ್ಶನ ಮಾಡು. 12 ರಾಶಿಗಳವರು ಇದನ್ನು ಮಾಡಬಹುದು. ಇದನ್ನು ಬ್ರ್ಯಾಕೆಟ್ನಾಗ ಅರ್ಥ ಮಾಡ್ಕೊಂಡ್ಬಿಡ್ರಿ. ಬರೇ ಯಾರಿಗೆ ಸಾಡೆ ಸಾತಿ ಇದೆ ಅವರಷ್ಟ ಮಾಡಬೇಕು ಅಂತಿಲ್ಲ. ಎಲ್ಲ ರಾಶಿಯವರು ಕೂಡ ಇದನ್ನು ವಿಶೇಷವಾಗಿ ಮಾಡ್ಬೋದು. ಒಂದು ಶನಿ ಯಂತ್ರ ಇದೆ, ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಶನಿದೇವರ ಯಂತ್ರ. ಇವತ್ತಿನ ದಿವಸ ಎಷ್ಟೋ ಜನ ನೀವು ನಿಮ್ಮ ಪರ್ಸ್ಗಳಲ್ಲಿ ATM ಕಾರ್ಡ್ಗಳನ್ನು ಇಟ್ಕೊಳ್ತೀರಿ. ಆದರೆ ಶನಿದೇವರನ್ನು ಪೂಜಿಸಿ ಪ್ರಾರ್ಥಿಸಿದಂತಹ ಒಂದು ATM ಕಾರ್ಡ್ ನಿಮಗೆ ಲಭ್ಯ ಆದರೆ ನಿಮ್ಮ ಯಾವ ಪರ್ಸ್ನೊಳಗೆ ನೀವು ಇಟ್ಕೊಂಡಿರ್ತೀರಿ ಆ ಪರ್ಸು ಯಾವತ್ತಿದ್ರೂ ತುಂಬಿ ತುಳುಕಾಡ್ತದೆ. ಎರಡನೇದೇನಪ್ಪ ಅಂತಂತಂದ್ರೆ, ನೀವೇನು ಖರ್ಚು ಮಾಡಲಿಕ್ಕೆ ಹೋಗ್ತೀರಿ ಅದೆಲ್ಲವೂ ಸಮೃದ್ಧಿಯ ಕಾರ್ಯಗಳಿಗೆ, ಉಳಿತಾಯದ ಕಾರ್ಯಗಳಿಗೆ ಖರ್ಚಾಗ್ತದೆ. ಸೊ ಅಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಶನಿ ಯಂತ್ರ ಮನೆಯಲ್ಲಿ ಇಟ್ರಿ ಅಂತಂತಂದರೆ ಮನೆಯ ವಾತಾವರಣ ಸುಧಾರಿಸ್ತದೆ. ಎಷ್ಟೋ ಬಾರಿ ಹೆಂಗಾಗ್ತದೆ ಅಂತಂದ್ರೆ, ನಮಗೆ ಯಂತ್ರಗಳು ಬೇಕಾದಷ್ಟು ಸಿಕ್ಕಿಬಿಡ್ತಾವೆ, ಮಾರ್ಕೆಟ್ನೊಳಗೆ ಸಿಕ್ಕಿಬಿಡ್ತಾವೆ. ಆದರೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ಯಂತ್ರಗಳಿಗಿಂತ ಪೂಜೆ ಮಾಡಿ, ಅರ್ಚನೆ ಮಾಡಿ, ಪ್ರಾರ್ಥಿಸಿಕೊಂಡು ನಿಮಗಾಗಿ ತಯಾರು ಮಾಡಿದಂತಹ ಯಂತ್ರವನ್ನು ನಾವು ವಿಶೇಷವಾಗಿ ಆರಾಧನೆಯನ್ನು ಮಾಡಬೇಕು. ಸೊ ಇಂತಹ ಎಲ್ಲ ಯಂತ್ರಗಳ ಬಗ್ಗೆ ನಾನು ನಿಮಗೆ ಇವತ್ತಿನ ದಿವಸ ಮಾಹಿತಿ ಕೊಡ್ತೀನಿ. ಯಾಕೆ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಅಧಿಕಾರ ಇದೆ. ಯಾವ ಅಧಿಕಾರ ಅಂತಂದರೆ ಕರ್ಮಾಧಿಕಾರ. ಕರ್ಮಾಧಿಕಾರ ಯಾಕೆ ಇದೆ ಅಂತಂದರೆ, ಶನಿದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಪ್ರತಿಯೊಬ್ಬರು ಬೇರೆ 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 ವಿಧವಾಗಿ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ನಾನು ಆಗಾಗ ನಿಮಗೆ ತಿಳಿಸಿದಂತೆ ದೀಪಾರಾಧನೆಯೂ ಕೂಡ ಒಂದು. ಎಳ್ಳೆಣ್ಣೆಯ ದೀಪದ ಆರಾಧನೆ ಬಹಳ ಮುಖ್ಯವಾಗ್ತದೆ. ಸೊ ಇಂತಹ ಎಳ್ಳೆಣ್ಣೆಯ ದೀಪದ ಆರಾಧನೆಯನ್ನು ದೇವರ ಮುಂದೆ ದೀಪವನ್ನು ಹಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ಶನಿದೇವರ ಅನುಗ್ರಹವಾಗ್ತದೆ. ಅದರೊಟ್ಟಿಗೆ ಬರುವ 29ನೇ ತಾರೀಕಿಗೆ ನಾವು ಈ ಶನಿದೇವರ ಕುರಿತಾಗಿ ಮಾಡುವಂತಹ ಪೂಜೆ, ಶನಿ ಶಾಂತಿ ಹೋಮ ಹಾಗೂ ಆ ಶನಿದೇವರ ಪ್ರೀತ್ಯಾಸ್ಪದವಾಗಿ ಮಾಡತಕ್ಕಂತಹ ಲೋಕ ಕಲ್ಯಾಣಾರ್ಥವಾಗಿರತಕ್ಕಂತಹ ಪೂಜೆ ಪುನಸ್ಕಾರಗಳು. ಸೊ ಇದೆಲ್ಲವೂ ಕೂಡ ನಮಗೆ ಆ ಸ್ವಾಮಿ ಸನ್ನಿಧಾನದಲ್ಲಿ ನಡೆಯುವಂಥದ್ದು. ಎಲ್ಲಿ? ಹುಬ್ಬಳ್ಳಿಯ ಪರಿವಾರ ಶನೇಶ್ವರ ದೇವರ ಸನ್ನಿಧಾನದಲ್ಲಿ. ಸೊ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳಬೇಕು. ಯಾಕಂತಂದರೆ ಕೆಲವೊಮ್ಮೆ ಜೀವನದೊಳಗೆ ಪಾಲ್ಗೊಳ್ಳುವಿಕೆ ಅಂತ ಅನ್ನೋದು ಬಹಳ ಮುಖ್ಯವಾಗ್ತದೆ. ನಾವು ಎಲ್ಲಿ ಪಾಲ್ಗೊಳ್ತೇವೆ, ಯಾವ ಕ್ಷಣದೊಳಗೆ ಪಾಲ್ಗೊಳ್ತೇವೆ, ಯಾವ ಸಮಯದಲ್ಲಿ ಪಾಲ್ಗೊಳ್ತೇವೆ, ನಮ್ಮ ಹೆಸರಿನಿಂದ ಯಾವುದು ದೇವರಿಗೆ ಸಲ್ತಾ ಇದೆ. ಜಗತ್ತಿನೊಳಗೆ ಕರ್ಮಾನುಷ್ಠಾನಗಳು ಬಹಳ. ಆ ಕರ್ಮಾನುಷ್ಠಾನಗಳಲ್ಲಿ ಶನಿದೇವರ ಅನುಗ್ರಹಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತಹ ಒಂದು ವಿಶೇಷವಾದಂತಹ ಸಂದರ್ಭ 2.5 ವರ್ಷಕ್ಕೊಮ್ಮೆ ಮಾತ್ರ ಬರುವಂಥದ್ದು. ಅದನ್ನೂ ನೀವು ಲಕ್ಷದೊಳಗೆ ಇಟ್ಕೊಂಡ್ಬಿಟ್ರಿ. ಯಾಕೆ? ದಿವಸ ಶನಿ ಬದಲಾವಣೆ ಆಗೋದಿಲ್ಲ. ಪ್ರದೋಷ ಕಾಲದಲ್ಲಿ ಮತ್ತು ವಿಶೇಷವಾಗಿ ಸಾಡೆ ಸಾತಿಯ ಒಂದು ಪ್ರಭಾವವನ್ನು ಬದಲಿಸುವಂತಹ ಸಂದರ್ಭದೊಳಗೆ 2.5 ವರ್ಷಕ್ಕೆ ಒಮ್ಮೆ ಬದಲಾಗುವಂತಹ ಶನಿದೇವರ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಬರುವ 29ನೇ ತಾರೀಕು ಯಜ್ಞದ ಆಚರಣೆ. ಯಾವ ಯಜ್ಞಾಚರಣೆ ಅಂತಂದ್ರೆ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂತಹ ಶನಿದೇವರ ಒಂದು ಪೂಜೆ. ಸೊ ಇಂತಹ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಅವಶ್ಯವಾಗಿ ನೀವು ಪಾಲ್ಗೊಂಡು ಶನಿದೇವರ ಮುಂದೆ ತೈಲ ದೀಪವನ್ನು ಹಚ್ಚಿ ನನ್ನ ಜೀವನದೊಳಗೆ ಹೊಸ ಮಾರ್ಗವನ್ನು ಕರುಣಿಸುವಂತಹ ಪ್ರಾರ್ಥನೆಯನ್ನು ನಾವು ಸಲ್ಲಿಸಬೇಕು. ಅದಕ್ಕೆ ಎಳ್ಳೆಣ್ಣೆಯ ದೀಪ ಯಾಕೆ ಶ್ರೇಷ್ಠ ಅಂತಂದ್ರೆ ಹೇಳ್ತಾರೆ, ತಿಲೋಸಿ ಸೋಮ ದೈವತ್ಯೋ ಗೋಸವೇ ದೇವ ನಿರ್ಮಿತ
ಪ್ರತ್ನವದ್ಭಿತ್ ಪ್ರತ್ನ ಸ್ವದಯ ಪಿತೃನ್ಮಾನ್ ಲೋಕಾನ್ ಪ್ರೀಣಯಾಮಿನ ಸ್ವದಾ ನಮಃ. ಎಳ್ಳು ಅಂತನ್ನೋದೇನಿದೆ ಇದು ಬ್ರಹ್ಮದೇವರ ಸೃಷ್ಟಿಯಲ್ಲಿ ಬರೋದಿಲ್ಲ, ಕಿಂತು ದೇವರ ಸೃಷ್ಟಿಯಲ್ಲಿ ಬರ್ತದೆ, ಭಗವಂತನ ಸೃಷ್ಟಿಯಲ್ಲಿ ಬರ್ತದೆ. ಸಾಕ್ಷಾತ್ ವಿಷ್ಣು ರೂಪನಾಗಿರ್ತಕ್ಕಂತಹ ಭಗವಂತ ತಾನು ಸೃಷ್ಟಿಸಿದಂತಹ ಪದಾರ್ಥದಲ್ಲಿ ಎಳ್ಳು ಕೂಡ ಒಂದು. ಸೊ ಈ ಎಳ್ಳು ತಿಲೋಸಿ ಸೋಮದೈವತ್ಯೋ ಗೋಸವೇ ದೇವ ನಿರ್ಮಿತ. ಯಾಕೆ ಎಳ್ಳಿಗೆ ಇಷ್ಟು ಮಹತ್ವ? ಎಳ್ಳುಗಳಿಂದನೇ ನಾವು ಶ್ರಾದ್ದ ಮಾಡ್ತೇವೆ, ಎಳ್ಳೆಣ್ಣೆಯ ದೀಪವನ್ನು ಬಳಸಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ದೇವ ನಿರ್ಮಿತ, ಸಾಕ್ಷಾತ್ತಾಗಿ ಭಗವಂತನಿಂದ ರಚಿತವಾದದ್ದು, ಸೃಷ್ಟಿಯಾಗಿದ್ದು ಆದ ಕಾರಣದಿಂದ ಎಳ್ಳಿನ ಒಂದು ವಿಶೇಷವಾದಂತಹ ಪೂಜೆಯನ್ನು ಶನಿದೇವರಿಗೆ ನಾವು ಸಲ್ಲಿಸ್ತೇವೆ. ಛಾಯಾದೇವಿ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಶಕ್ತಿಯನ್ನು ಪಡೆದವಳು. ನೋಡ್ರಿ, ತಾಯಿ ಯಾವತ್ತಿದ್ರೂ ಕೂಡ ಮಕ್ಕಳಿಗೆ ಒಳಿತಾಗಬೇಕು ಅಂತನ್ನುವಂತಹ ಕಳಕಳಿಯನ್ನೇ ಕೇಳ್ತಾಳೆ. ಅದಕ್ಕೆ ಛಾಯಾದೇವಿಯೇ ಸಾಕ್ಷಿ. ಛಾಯಾದೇವಿ ತಪಸ್ಸಿಗೆ ಹೋದಾಗ ಶನಿದೇವರು ಸಣ್ಣ ಮಗುವಾಗಿದ್ದರು, ಯಮ ಇದ್ದ. ಸೊ ಇವರಿಬ್ಬರು ಆಟ ಆಡ್ತಿರ್ಬೇಕಾದ್ರೆ ಸೂರ್ಯದೇವ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಹೆಂಡತಿ ಇಲ್ಲದ್ದನ್ನು ನೋಡ್ತಾನೆ, ಕಳವಳಗೊಳ್ತಾನೆ. ಕಳವಳಗೊಂಡಂತಹ ಕ್ಷಣದೊಳಗೆ ಛಾಯಾದೇವಿಗೆ ತಪಸ್ಸು ಮಾಡ್ಕೊಳ್ಲಿಕ್ಕೆ ಕೂತಿರ್ತಾಳೆ. ಅವಳಿಗೆ ಅದು ಗೊತ್ತಾಗ್ತದೆ. ಆಗ ತನ್ನ ಛಾಯೆಯನ್ನು ಕೊಟ್ಟು ಕಳಿಸ್ತಾಳೆ. ಛಾಯೆ ತಡಮಾಡಿ ಬಂದಿದ್ದಕ್ಕೆ ಸೂರ್ಯ ಸಿಟ್ಟಿಗೇಳ್ತಾನೆ. ಆ ಸಂದರ್ಭದೊಳಗೆ ಶನಿದೇವರು ಹೇಳ್ತಾರೆ, ನೀನು ನನ್ನ ತಾಯಿಯ ಮೇಲೆ ಸಿಟ್ಟಿಗೇಳಬೇಡ, ಕೋಪಗೊಳ್ಬೇಡ ಅಂಥೇಳಿ ಸೂರ್ಯನಿಗೆ ಒಂದು ವಾರ್ನಿಂಗ್ ಕೊಡ್ತಾರೆ. ಸೊ ಅದಕ್ಕೆ ತಾಯಿಯಾದಂತಹ ಛಾಯಾದೇವಿ ತಪಸ್ಸಿನಿಂದ ಬಂದ ಮೇಲೆ ತನ್ನ ಎಲ್ಲ ಶಕ್ತಿಯನ್ನು ಧಾರೆ ಎರೆದು ಶನಿದೇವರು ಅಂತನೋ ಉಚ್ಚ ಸ್ಥಾನವನ್ನು ಕೊಡ್ತಾಳೆ. ಹೀಗಾಗೇ ನೀಲಾಂಜನ ಸಮಾಭಾಸಂ. ಜಿ ಕನ್ನಡ ನ್ಯೂಸ್ ಮಾಧ್ಯಮದ ಮುಖಾಂತರವಾಗಿ ತಮಗೆಲ್ಲರಿಗೂ ಕೂಡ ಬರುವ 29ನೇ ತಾರೀಕು ಶನಿದೇವರ ಬದಲಾವಣೆಯ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಅವಶ್ಯವಾಗಿ ಈ ಶನಿದೇವರ ಬದಲಾವಣೆಯ ಸಂದರ್ಭದಲ್ಲಿ ಅವನ ಪ್ರೀತ್ಯಾಸ್ಪದವಾಗಿ, ಶನಿದೇವರ ಪ್ರೀತ್ಯಾಸ್ಪದವಾಗಿ ಮತ್ತು ದುಷ್ಪರಿಣಾಮಗಳನ್ನು ದೂರ ಸಲ್ಲಿಸಲಿಕ್ಕಾಗಿ ಯಂತ್ರ, ಜಪ, ಧ್ಯಾನ ಇವುಗಳನ್ನು ಮೊರೆ ಹೋಗಿ 29ನೇ ತಾರೀಕಿಗೆ ನಡೆಯುವಂತಹ ಈ ಮಹಾ ಬದಲಾವಣೆಯ ಒಂದು ಸಂದರ್ಭ ಸಾಯಂಕಾಲ ಹೆಚ್ಚು ಕಡಿಮೆ ನಮಗೆ ಗೋಚಾರವಾಗ್ತದೆ. ಯಾವ ರೀತಿಯಾಗಿ ಗ್ರಹಣ ಗೋಚಾರ ಇರ್ತದೆ ಹಾಗೆ ಶನಿಯ ಗೋಚಾರವೂ ಇರ್ತದೆ. ಸ್ಥಾನ ಪಲ್ಲಟದ ಎಲ್ಲ ಸೂಚನೆಗಳನ್ನು ನಾವು ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿಮಗೆ ಕೊಡ್ತಾ ಇದ್ದೇವೆ. ಸನಾತನ ಧರ್ಮ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 7:00ಗೆ ಪ್ರಾರಂಭವಾಗಿ 8 ಗಂಟೆವರೆಗೂ ಕೂಡ ನಿಮಗೆ ಸದ್ವಿಚಾರಗಳು, ಪಂಚಾಂಗ ಇತ್ಯಾದಿ ಎಲ್ಲ ಮಾಹಿತಿಯನ್ನು ಕೊಟ್ಟು ಎಲ್ಲ ಗ್ರಹಗತಿಗಳ ಒಂದು ಸಂಚಾರವನ್ನು ತಿಳಿಸ್ತಾ ಯಾವ ಸಂದರ್ಭದಲ್ಲಿ ಯಾವ ಧರ್ಮಾಚರಣೆಯನ್ನು ಮಾಡಬೇಕು, ಯಾವ ಯಂತ್ರ ಉಪಕರಣಗಳ ಮುಖಾಂತರವಾಗಿ ನೀವು ಆ ಭಗವದ್ ಅನುಗ್ರಹವನ್ನು ಪಡೆದುಕೊಳ್ಳಬಹುದು, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ. ಬನ್ನಿ ಹಾಗಿದ್ರೆ 12 ರಾಶಿಗಳ ಭವಿಷ್ಯವನ್ನು ನೋಡಿಕೊಂಡು ಬರೋಣ. ಮೇಷರಾಶಿ. ಮೇಷರಾಶಿಯವರು ವಿಶೇಷವಾಗಿ ಸಾಡೆ ಸಾತಿ ಪ್ರಾರಂಭವಾಗ್ತಾ ಇದೆ. ತಪ್ಪದೆ ಎಳ್ಳೆಣ್ಣೆಯ ದೀಪವನ್ನು ಶನಿದೇವರಿಗೆ ಹಚ್ಚಿ ಮತ್ತು ಶನಿದೇವರ ಪ್ರೀತ್ಯಾಸ್ಪದವಾಗಿ ಕರ್ಮಗಳನ್ನು ಮಾಡ್ತಾ ಹೋಗಬೇಕು. ವೃಷಭ ರಾಶಿ. ವೃಷಭ ರಾಶಿಯವರು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಾಧನೆಯನ್ನು ಮಾಡ್ತೀರಿ. ಶನಿದೇವರ ವಿಶೇಷವಾದಂತಹ ಅನುಗ್ರಹ ಇದೆ. ಅದೇ ರೀತಿಯಾಗಿ ನೀವು ಕೊಡಬೇಕಾದಂತಹ ದಾನ ಅಂತಂತಂದರೆ ಎಳ್ಳು ಉಂಡೆಗಳನ್ನು, ಸಿಹಿ ಪದಾರ್ಥಗಳನ್ನು ಮಾಡಿ ನೀವು ದಾನವನ್ನಾಗಿ ಕೊಟ್ಟರೆ ನಿಮಗೆ ಅನುಕೂಲಕರವಾದಂತಹ ಪರಿಸ್ಥಿತಿಗಳ ನಿರ್ಮಾಣವಾಗ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಪರಮ ಮಂಗಲಕರವಾದಂತಹ ದಿನ ಇವತ್ತಿನ ದಿವಸ ಆಗ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆಗಳು ಪ್ರಾಪ್ತಿಯಾಗ್ತದೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಅವಶ್ಯವಾಗಿ ಒಂದು ವಿಜಯ ಅಂತನ್ನೋದು ಸಿಗ್ತದೆ. ಕರ್ಕರಾಶಿ. ಕರ್ಕರಾಶಿಯವರಿಗೆ ಇವತ್ತಿನ ದಿವಸ ಮನೆಯ ವಾತಾವರಣದಲ್ಲಿ ಒಂದು ಸ್ನೇಹಮಯವಾದಂತಹ ವಾತಾವರಣ ಸಿಗ್ತದೆ. ಪ್ರೀತಿ ವಿಶ್ವಾಸಗಳನ್ನು ಗಳಿಸಿಕೊಳ್ಳುವಂತಹ ಒಂದು ಸಂದರ್ಭ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ನೀವು ವಿಜಯಶೀಲರಾಗ್ತೀರಿ. ಸಿಂಹರಾಶಿ. ಸಿಂಹರಾಶಿಯವರು ವಿಶೇಷವಾಗಿ ಶನಿದೇವರ ಆರಾಧನೆಯನ್ನು ಮಾಡಬೇಕು. ನಿಮ್ಮ ರಾಶಿ ಸ್ವಾಮಿ ಸೂರ್ಯನಿಗೂ ಶನಿಗೂ ಆಗಬರೋದಿಲ್ಲ. ಸೊ ಈ ಒಂದು ಬದಲಾವಣೆಯ ಸಂದರ್ಭದಲ್ಲಿ ನೀವು ಅವಶ್ಯವಾಗಿ ಪುಸ್ತಕಗಳ ದಾನವನ್ನು ಕೊಡಬೇಕು. ಇದರಿಂದ ನಿಮಗೆ ವಿದ್ಯಾರ್ಜನೆಯಲ್ಲಿ ಬಹಳಷ್ಟು ಸಹಾಯವಾಗ್ತದೆ. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಬುಧ ಅಧಿಪತಿಯಾಗಿದ್ದಾನೆ. ಶನಿ ಬುಧರ ಒಂದು ಸಂಯೋಗ ಆಗುವಂತಹ ಚಾನ್ಸಸ್ ಇರ್ತದೆ. ಸೊ ಹೀಗಾಗಿ ಆಸ್ತಿಯಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ನಿಗಾ ವಹಿಸಿ ನೀವು ಡೀಲ್ ಮಾಡಬೇಕು. ಯಾವುದೇ ರೀತಿಯಾದಂತಹ ಆಸ್ತಿ ಕ್ರಯಪತ್ರಗಳ ಒಂದು ಏನು ಪತ್ರವ್ಯವಹಾರ ಮಾಡ್ತಾ ಇರ್ತೀರಿ ಆ ಕ್ರಯಪತ್ರಗಳ ವ್ಯವಹಾರದಲ್ಲಿ ಬಹಳ ಜೋಕೆಯಿಂದ ಇರಿ. ತುಲಾರಾಶಿ.
ತುಲಾರಾಶಿಯವರಿಗೆ ಇವತ್ತಿನ ದಿವಸ ಎಲ್ಲ ರೀತಿಯಾದಂತಹ ಸೊಗಸಾದಂತಹ ದಿನ ಇರ್ತದೆ. ನೀವು ಕರ್ಮ ಮಾಡಲಿಕ್ಕೆ ಹೋದ್ರಿ, ಆರೋಗ್ಯವನ್ನು ನೋಡ್ಲಿಕ್ಕೆ ಹೋದ್ರಿ, ಅಥವಾ ಬೇರೆ ಏನೋ ಕೆಲಸ ಮಾಡಲಿಕ್ಕೆ ಹೋದ್ರಿ ಅಂತಂತಂದರೆ ನಿಮಗೆ ಯಶಸ್ಸು ಅಂತನ್ನೋದು ಕಟ್ಟಿಂತಹ ಬುತ್ತಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಎಲ್ಲ ರೀತಿಯಾದಂಥ ಅನುಕೂಲತೆಗಳು ಮತ್ತು ಸಕಲ ಮಂಗಲಮಯವಾದಂತಹ ವಾತಾವರಣ ಇರ್ತದೆ. ಅದಕ್ಕೆ ನೀವು ಮಾಡಬೇಕಾದಂತಹ ದಾನ ಕಡಲೆಬೇಳೆಯ ದಾನ. ಸೊ ಇದನ್ನು ತಪ್ಪದೇ ಮಾಡಿ. ಧನುರಾಶಿಯವರು ತಪ್ಪದೆ ಇವತ್ತಿನ ದಿವಸ ಸೂರ್ಯೋಪಾಸನೆ, ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಇದೆಲ್ಲವನ್ನು ಕೂಡ ಮಾಡಬೇಕು. ಈ ರೀತಿಯಾಗಿ ನೀವು ಮಾಡ್ತಾ ಹೋದ್ರಿ ಅಂತಂದ್ರೆ ಸೂರ್ಯನ ಪ್ರೀತ್ಯಾಸ್ಪದವಾಗಿ ನೀವು ಮಾಡುವಂತಹ ಕರ್ಮಗಳಿಂದ ನಿಮಗೆ ಪುಷ್ಟಿ ಸಿಗ್ತದೆ. ಮಕರ ರಾಶಿಯವರಿಗೆ ಶನಿದೇವರ ಅಧಿಪತಿಯಾಗಿದ್ದಾರೆ. ಇದು ನಿಮ್ಮ ಫ್ಲರಿಶ್ ಆಗುವಂತಹ ಟೈಮ್. ಅಂದರೆ ಭಗವದ್ ಅನುಗ್ರಹದಿಂದ ನಿಮಗೆ ಆ ಸಾಡೆ ಸಾತಿಯ ಸಂದರ್ಭದಲ್ಲಿ ಏನು ಕಳ್ಕೊಂಡಿರಿ ಅದೆಲ್ಲವನ್ನು ಪಡೆದುಕೊಳ್ಳುವಂತಹ, ಮರಳಿ ಪಡೆಯುವಂತಹ ಸಮಯ ಬರ್ತದೆ. ಆದ್ದರಿಂದ ವಿಶೇಷವಾದಂಥ ಪ್ರಯತ್ನದಿಂದ ವಿಶೇಷವಾದಂತಹ ಲಾಭ. ಕುಂಭರಾಶಿಯವರಿಗೆ ಶನಿದೇವರ ಕಡೆಯ 2.5 ವರ್ಷಗಳನ್ನು ನೀವು ನೋಡ್ತೀರಿ. ಆದಷ್ಟು ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ, ಇದರಿಂದ ನಿಮಗೆ ಲಾಭ ಆಗ್ತದೆ. ದ್ವಾದಶ ರಾಶಿಗಳಲ್ಲಿ ಕಡೆಯ ರಾಶಿ ಮೀನರಾಶಿಯವರು ವಿಶೇಷವಾಗಿ ಶನಿದೇವರ ಒಂದು ಮಧ್ಯದ ಪಿರಿಯಡ್ನಲ್ಲಿ ಇದ್ದೀರಿ. ನೀವು ಶನಿಶಾಂತಿ ಹೋಮವನ್ನು ಮತ್ತು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅಂತನ್ನುವಂತಹ ಶನಿ ಮಹಾಮಂತ್ರದ ಪಠಣೆಯನ್ನು ಮಾಡಿ. ಸನಾತನ ಧರ್ಮ ಕಾರ್ಯಕ್ರಮ ನಿಮ್ಮ ಜಿ ನ್ಯೂಸ್ ಕನ್ನಡದಲ್ಲಿ ಪ್ರತಿದಿನ ಬೆಳಗ್ಗೆ 7:28ಕ್ಕೆ ಪ್ರಾರಂಭವಾಗ್ತದೆ. 10 ಹಲವಾರು ದಿಕ್ಕು ದೆಸೆಗಳಲ್ಲಿ ಚಿಂತನೆ ನಡೀತದೆ. ಈ ಚಿಂತನೆಗಳಿಂದ ನಿಮಗೆ ಲಾಭ ನಿಶ್ಚಿತ ಅಂತ ಹೇಳ್ತಾ ಇಲ್ಲಿರುವಂತಹ ಎಲ್ಲ ಒಳ್ಳೆಯ ವಾರ್ತೆಗಳನ್ನು ನಿಮ್ಮವರೊಟ್ಟಿಗೆ ಹಂಚಿಕೊಳ್ಳಿ. ಶುಭವಾಗಲಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.